ಬೆಳೆಗಾರರು ನನ್ನ ನಮಸ್ಕಾರಗಳು. ಇದು ಎರಡನೇ ಕ್ರಾಪ್ ಆಗಿದೆ ಸ್ನೇಹಿತರೆ. ಇದು ಈಗ ಆಲ್ರೆಡಿ ಇಟ್ರಲ್ಲಿ ಮಾಡಿ ನಾವು 2.5 ತಿಂಗಳಾಯಿತು. 100% ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಒಂದು 70-80% ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಜೇನುಗಳು ಕೂಡ ನೋಡ್ಬೋದು ನೀವು, ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡಿಲ್ಲ. ಜೇನು ಕೂಡ ಯಾವ ಥರ ಇದೆ ಮತ್ತು ಯಾವ ಥರ ಒಳಗಡೆ ಸ್ಟ್ರಕ್ಚರ್ ಮೇಲೆ ಕಾಯಿಗಳ ಮೇಲೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನಾನು ನಿಮಗೆ ಹೇಳ್ತಾ ಇರ್ತೀನಿ, ಇತ್ರಲ್ಲಿ ಮಾಡಿದ್ಮೇಲೆ ಒಂದು 10-15 ದಿವಸ ವಾಟರ್ನ ನಾವು ಬಂದ್ ಮಾಡ್ತೀವಿ. ಬಂದ್ ಮಾಡಿ ಒಂದೇ ಸತಿ 15-20 ದಿವಸದ ಮೇಲೆ ಇತ್ರಲ್ಲಿ ಆದಮೇಲೆ ನೀರು ಕೊಡ್ತೀವಿ. ಮುಳ್ಳು ಯಾವಾಗ ಆಡಾಗಿರುತ್ತೆ ಆವಾಗ ಕಣದಲ್ಲೂ ಕೂಡ ಈ ಥರ ನೋಡಿ ಕಾಯಿ ಯಾವ ಥರ ಕಟ್ಟಿದೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 100-120 ಕಾಯಿ ಮೇಲೆ ಕಟ್ಟಿದೆ ಸ್ನೇಹಿತರೆ. ಇದರಿಂದ ಎರಡನೇ ಬೆಳೆ. ಒಂದು ಗಿಡ ಎಲ್ಲ ಪ್ರತಿಯೊಂದು ಗಿಡದಲ್ಲೂ ಕೂಡ ನೋಡ್ಬೋದು ನೀವು. ಮತ್ತೆ ಕಂಟಿನ್ಯೂಸ್ ಈಗ 10-15 ದಿವಸದಿಂದ ಕಂಟಿನ್ಯೂಸ್ ಮಳೆ ಬಂದಿದೆ. ಎಲ್ಲೂ ಕೂಡ ಯಾವುದೇ ರೀತಿಯ ಡಿಸೀಸ್ ಕಾಣಿಸ್ಕೊಂಡಿಲ್ಲ ಸ್ನೇಹಿತರೆ. ಯಾಕಂದರೆ ಆರ್ಗ್ಯಾನಿಕಲ್ ವೇನಲ್ಲಿ ಹೋದಾಗ ಡಿಸೀಸ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಗಿಡಗಳಿಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದ್ದಾಗ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದ್ದಾಗ ಪ್ರತಿಯೊಂದು ಗಿಡದಲ್ಲೂ ಕೂಡ ನೋಡ್ಬೋದು ನೀವು ಯಾವ ಥರ ಕಾಯಿ ಶೈನಿಂಗ್, ಕೀಪಿಂಗ್ ಕ್ವಾಲಿಟಿ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾದ ರಿಸಲ್ಟು. ಇದಕ್ಕೂ ಕೂಡ ನಮ್ಮ ವಿವೋಮಾರ್ಟ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿದ್ದೀನಿ. ವಿವೋಮಾರ್ಟ್ ಪ್ರಾಡಕ್ಟ್ಗಳು ಇವತ್ತು ತುಂಬ ಅದ್ಭುತವಾದ ರಿಸಲ್ಟ್ಗಳು. ಎಲ್ಲ ಕಡೆ ಕೂಡ ವಿವೋಮಾರ್ಟ್ ಪ್ರಾಡಕ್ಟ್ಗಳು ತುಂಬ ದಾಳಂಬರೆ ಅಂತಲ್ಲ, ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಕ್ರಾಪ್ ಮೇಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಯಿ ಕಟ್ಟಿದೆ. ಪ್ರತಿಯೊಂದು ಗಿಡ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.